ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ನೀವು ಇನ್ನೂ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಬರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಮಾಡೋ ಒಂದು ಹೊಸ ವಿಡಿಯೋಗಳ ಬಗ್ಗೆ ನಿಮಗೆ ಅಪ್ಡೇಷನ್ ಸಿಗುತ್ತೆ. ಹೊಸಬ್ರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋದಲ್ಲಿ ನಾನು ನಿಮಗೆ ನಾವು ನೋಡ್ತಿರುವಂಥ ಯೂಟ್ಯೂಬ್ ಆಗಿರ್ಬೋದು, ನಾವು ನೋಡ್ತಿರುವಂಥ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲಕ್ಕೂ ಈಕ್ವಲ್ ಆಗಿರುವಂಥ ಯೂಟ್ಯೂಬ್ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಯಾವಾಗ ಸ್ಥಾಪನೆ ಆಯಿತು, ಯೂಟ್ಯೂಬ್ನ ಒಂದು ಸ್ಥಾಪಕರು ಯಾರು, ಸೊ ಯೂಟ್ಯೂಬ್ನಿಂದ ನಮ್ಗೆ ಏನೆಲ್ಲ ಯೂಸ್ ಇದೆ, ಮತ್ತು ಯೂಟ್ಯೂಬ್ನಲ್ಲಿ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ. ಯೂಟ್ಯೂಬ್ ಅಂದರೆ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋಂಥ ಬೇಸಿಕ್ ಇನ್ಫಾರ್ಮೇಷನ್ ಇದು. ಮತ್ತು ಯೂಟ್ಯೂಬ್ನಲ್ಲಿ ನಮಗೇನೆಲ್ಲ ಪ್ರಯೋಜನಗಳು ಸಿಗ್ತಿದೆ, ಮತ್ತು ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡನ್ನು ಮಾಡೋದು, ಮತ್ತು ಯೂಟ್ಯೂಬಿಂದ ನಮ್ಮ ಒಂದು ಭಾರತದಲ್ಲಿ ಅತಿ ಹೆಚ್ಚು ಒಂದು ಹೈಯೆಸ್ಟ್ ಲಿಸ್ಟಲ್ಲಿರುವಂಥ, ಅಂದರೆ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಹೊಂದಿ ಮತ್ತು ಹೈಯೆಸ್ಟು ಸಂಭಾವನೆ ತಗೋತಿರುವಂಥ ವ್ಯಕ್ತಿ ಬಗ್ಗೆ, ಹಾಗೂ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬಗ್ಗೆ ಸ್ವಲ್ಪ ಅಂದರೆ ಒಂದು 5 ಪೀಪಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಣ. ಯೂಟ್ಯೂಬ್ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಆಗಿದೆ. ಸೊ ಮೊದಲು ನೀವು ನೋಡ್ತಿರ್ಬೋದು, ಯಾವುದೋ ಒಂದು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಅದೇ ಒಂದು ಲೀಸ್ಟಿಗೆ ಯೂಟ್ಯೂಬ್ ಕೂಡ ಒಂದು ಸೇರಿಕೊಳ್ಳುತ್ತೆ. ಸೊ ಇದರಲ್ಲಿ ಯೂಟ್ಯೂಬ್ ಅಂತಂದರೆ ಏನಿಲ್ಲ, ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಶೇರಿಂಗು, ಕಾಮೆಂಟು ಮತ್ತು ಲೈಕು, ಸೊ ಈ ರೀತಿ ಮಾಡೋದನ್ನು ನಾವು ಯೂಟ್ಯೂಬ್ ಅಂತ ಕರಿತೀವಿ. ಸೊ ಯೂಟ್ಯೂಬಾಗಿ ಮೇಯ್ನಾಗಿ ಅಪ್ಲೋಡ್ ಮಾಡುವಂಥದ್ದು ವೀಡಿಯೋಸ್ಗಳು. ಸೊ ಅದರಿಂದ ವಿಡಿಯೋನ ಅಪ್ಲೋಡ್ ಮಾಡಿ ಶೇರಿಂಗ್ ಮಾಡೋದು, ಮತ್ತು ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಮತ್ತು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದೆ ಯೂಟ್ಯೂಬ್ ಅಂತಲೇ ಕರಿಬೋದು. ಯೂಟ್ಯೂಬ್ನ ಇಷ್ಟ್ರ ಬಗ್ಗೆ ಹೇಳ್ತಂದರೆ, ಇದನ್ನು 3 ಜನ ಬಿಲ್ಡ್ ಮಾಡಿದ್ದಾರೆ, ಅಂದರೆ ಯೂಟ್ಯೂಬ್ನ ಒಂದು ಹಂತಕ್ಕೆ ತೊಗೊಂಡೋಗಿದ್ದಾರೆ. ಸೊ ಮೊದಲನೇದಾಗಿ ಹೇಳ್ತಂದರೆ 3 ಜನ, ಫಸ್ಟು 2 ಪೀಪಲ್ ಅಂದರೆ ಇಬ್ಬರು, ಸೊ ಇದನ್ನು ಕಂಪ್ನಿನ ಬಿಲ್ಡ್ ಮಾಡ್ತಾರೆ. ನಂತರ ಒಬ್ಬರು ಫಸ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅವರು ಕೂಡ ಈ 3 ಜನ ಟೋಟಲ್ ಆಗ್ತಾರೆ. 3 ಜನ ಈ ಒಂದು ಯೂಟ್ಯೂಬ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಆ 3 ಜನರ ಹೆಸರು ಏನಪ್ಪ ಅಂತಂದರೆ, ಆ 3 ಪೀಪಲ್ಸ್ನ ನೇಮ್ ಏನು ಅಂತಂದರೆ, ಫಸ್ಟು ಜಾಡ್ ಹಾಲಿ, ಮತ್ತು ಸ್ಟೀವ್ ಜಾನ್, ಜಾವಿದ್ ಕಲೀಮ್ ಅನ್ನೋಂಥವ್ರು 3 ಪೀಪಲ್ಸು. ಸೊ ಇವತ್ತು ಯೂಟ್ಯೂಬ್ನ ಬಿಲ್ಡ್ ಮಾಡೋಂಥ ವ್ಯಕ್ತಿಗಳು. ಸೊ ಈ ಪಿಕ್ಚರ್ ನೋಡೋಲ್ಲ, ಸೊ ಅವರೇ ರಿಯಲ್ ಪೀಪಲ್ಸ್ ನಮ್ಮ ಒಂದು ಯೂಟ್ಯೂಬ್ನ ಬಿಲ್ಡ್ ಮಾಡುವಂಥದ್ದು. ಸೊ ಇದನ್ನು 2005ನೇ ಇಸ್ವಿಯಲ್ಲಿ ರೆಡಿ ಮಾಡ್ತಾರೆ, ಅಂದರೆ ಸ್ಥಾಪನೆ ಮಾಡ್ತಾರೆ. ಇನ್ನು 2006ನೇ ಇಸ್ವಿಯಲ್ಲಿ USA ಅಂದರೆ ಅಮೆರಿಕಾಗೆ ಮಾರ್ತಾರೆ. ಎಷ್ಟಕ್ಕೆ ಮಾರ್ತಾರಪ್ಪ ಅಂತಂದರೆ $1.65 ಬಿಲಿಯನ್ ಈ ಯೂಟ್ಯೂಬನ್ನು ಮಾರ್ತಾರೆ. ಸೊ ಗೂಗಲ್ನ ಅಂಗಸಂಸ್ಥೆ ಆದಂಥ ಯೂಟ್ಯೂಬ್ ಕೂಡ ಒಂದು ಅದರಲ್ಲಿ ಸೇರಿಕೊಳ್ಳುತ್ತೆ. ಗೂಗಲಲ್ಲಿ ಯಾವ ರೀತಿ ನಾವು ಸರ್ಚ್ ಮಾಡ್ತಿದ್ನೋ, ಸೊ ಅದೇ ರೀತಿಯಾಗಿ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಫಸ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಂಥ ವ್ಯಕ್ತಿ ಯಾರು, ಮತ್ತು ಆ ಒಂದು ವಿಡಿಯೋ ಯಾವುದು ಅನ್ನೋದ್ರ ಬಗ್ಗೆ ಫಸ್ಟು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದವರು ಜಾವಿದ್ ಕರೀಮ್ ಅನ್ನೋಂಥ ವ್ಯಕ್ತಿ ಯೂಟ್ಯೂಬ್ಗೆ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಸೊ ಯಾವ ವಿಡಿಯೋಪ್ಪ ಅಂತಂದರೆ, ಒಂದು ಝೂನಲ್ಲಿ ಎಲಿಫೆಂಟ್ಗಳು, ಆನೆಗಳು ಹುಲ್ಲು ತಿಂತಾ ಇರ್ತವೆ. ಸೊ ಆ ಟೈಮಲ್ಲಿ ಒಂದು ವಿಡಿಯೋ ಕ್ಲಿಪ್ನ ಸೆರೆ ಹಿಡಿದು ಸೊ ಯೂಟ್ಯೂಬಲ್ಲಿ ಹಾಕಿಬಿಡ್ತಾರೆ. ಸೊ ಅದು ಒಂದು ಫಸ್ಟು ಯೂಟ್ಯೂಬ್ಗೆ ಬಂದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೀವು ಈಗಲೂ ಕೂಡ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮೀ ಆಫ್ ದಿ ಝೂ ಅನ್ನೋ ಒಂದು ಟೈಟಲ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ವಿಡಿಯೋಗೆ ಆ ಒಂದು ಟೈಟಲ್ನ ಕೊಟ್ಟು ಮೀ ಟು ದಿ ಝೂ ಅನ್ನೋ ಒಂದು ಲಿಂಕ್ನ ಕೊಟ್ಟು, ಅಂದರೆ ಒಂದು ಟೈಟಲ್ನ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಈಗಲೂ ಕೂಡ ಸಿಗುತ್ತೆ, ಬೇಕು ಅಂದರೆ ಸರ್ಚ್ ಮಾಡಿ ನೋಡ್ಕೋಬೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದು, ಯೂಟ್ಯೂಬ್ನೇ ಯಾಕೆ ಎಲ್ಲ ಅವಲಂಬಿಸ್ಕೊಂಡಿದ್ದಾರೆ, ಸೊ ಅದನ್ನು ಯಾಕೆಲ್ಲ ನೋಡ್ತಿದ್ದಾರೆ ಅಂತ ಹೇಳೋದಾದರೆ, ಸೊ ಯೂಟ್ಯೂಬು ಕೂಡ ಒಂದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಸೊ ಎಲ್ಲ ಕೂಡ ಅದನ್ನು ಬಳಸ್ತಾ ಇದ್ದಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಅಂತಂದರೆ ಇದರಲ್ಲಿ ಕೂಡ ತಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋಕ್ಕೆ, ತಮ್ಮ ಸ್ಕಿಲ್ನ ಪ್ರದರ್ಶನ ಮಾಡೋಕ್ಕೆ, ಮತ್ತು ತಾವು ಕಲಿತಂಥ ವಿಷಯಗಳನ್ನು ಕೂಡ ಜನರು ಕಲೀಲಿ ಅನ್ನೋ ಉದ್ದೇಶಕ್ಕೆ ತಮ್ಮಲ್ಲಿರುವಂಥ ಸ್ಕಿಲ್ಸು, ತಾವು ಏನು ಕಲ್ತಿರ್ತಾರೆ ಸೊ ಅದನ್ನೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ಲಿ ಹರಿಬಿಡ್ತಾರೆ. ಸೊ ಇದನ್ನು ನೋಡಿ ಜನಗಳು ತಿಳ್ಕೊತಾರೆ, ಮತ್ತು ಅವ್ರು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ. ಸೊ ಇದರಿಂದ ಕೂಡ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಯೂಟ್ಯೂಬಿಂದಲೇ ತುಂಬ ಜನ ಕಲಿತಾ ಇದ್ದಾರೆ, ಯೂಟ್ಯೂಬಿಂದಲೇ ಸುಮಾರು ಜನ ಬೆಳೀತಾ ಇದ್ದಾರೆ. ಸೊ ಯೂಟ್ಯೂಬಿಂದಲೇ ತಮ್ಮ ಕಂಪನಿಯ ಬ್ರ್ಯಾಂಡ್ಗಳನ್ನು ಅಥವಾ ಒಂದು ಬ್ರ್ಯಾಂಡ್ ಗ್ರೇಡ್ಗಳನ್ನ ಕೂಡ ಹೆಚ್ಚಿಸ್ಕೊತಾ ಇದ್ದಾರೆ. ಸೊ ಈ ರೀತಿಯಾಗಿ ಯೂಟ್ಯೂಬ್ ತುಂಬಾ ಉಪಯೋಗ ಆಗ್ತಿದೆ ನಮಗೆ. ಈಗಿನ ಒಂದು ಫೀಲ್ಡಲ್ಲಿ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಈಗಿನ ಫೀಲ್ಡಲ್ಲಿ ನೋಡ್ತಂದ್ರೆ ಯೂಟ್ಯೂಬ್ ಬೆಸ್ಟ್ ಗ್ರೇಡ್ಲಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ತಮ್ಮದೇ ಆದಂಥ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಯೂಟ್ಯೂಬ್ಲಿ ಹಾಕ್ತಾರೆ. ಸೊ ಅಂದರೆ ಅಡುಗೆದೇ ಆಗಿರ್ಬೋದು, ಕೃಷಿದೇ ಆಗಿರ್ಬೋದು, ಮತ್ತು ಇನ್ಯಾವುದೇ ಅಂತ ಒಂದು ಕಲೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಇದನ್ನು ಜನಗಳು ನೋಡಿ ತಿಳ್ಕೊಂಡು ಸೊ ಇದೇ ರೀತಿಯೂ ಸಹ ಅವರು ಒಂದು ಲೈಫಲ್ಲಿ ಅಳವಡಿಸ್ಕೊಂಡು ಅವರು ಕೂಡ ಡ್ಯಾನ್ಸ್ನ ಕಲಿತಿದ್ದಾರೆ, ಅಡುಗೆ ಮಾಡೋದನ್ನು ಕಲಿತಿದ್ದಾರೆ, ಸಂಗೀತ ಕಲಿತಿದ್ದಾರೆ. ಸೊ ಇನ್ನು ಯಾವುದೇ ಇತ್ಯಾದಿಗಳನ್ನು ಸಹ ಇದರಲ್ಲಿ ಅಪ್ಲೋಡ್ ಮಾಡಿ ಜನರು ತಿಳ್ಕೊತಾ ಇದ್ದಾರೆ ಅಂತಲೇ ಸಹ ಹೇಳ್ಬೋದು.
ಸೊ ಕಂಪ್ನಿಗೆ ಬಂತು ಅಂತಂದರೆ ತಮ್ಮದೇ ಆದಂಥ ಒಂದು ಕಂಪ್ನಿಯ ಬ್ರ್ಯಾಂಡ್ಗಳನ್ನ ನೇಮ್ ಇಟ್ಕೊಂಡು ಅಂದರೆ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಆ ಬ್ರ್ಯಾಂಡ್ಗೆ ಆ ಚಾನಲ್ ನೇಮ್ಗೆ ಒಂದು ಬ್ರ್ಯಾಂಡ್ನ ಹೆಸರಿಟ್ಬಿಟ್ಟು ಸೊ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ಗಳನ್ನ ಅತಿ ಹೆಚ್ಚಿನ ಒಂದು ವ್ಯೂಸ್ಗೆ ತಲುಪುವ ಹಾಗೆ ಮಾಡ್ತಾ ಇದ್ದಾರೆ. ಸೊ ಉದಾಹರಣೆಗೆ ನೀವು ನೋಡ್ತಿರ್ಬೋದು ಟಿ ವಿ ಚಾನಲ್ಗಳಾದಂಥ ನ್ಯೂಸ್ ಚಾನಲ್ಗಳಾದ TV9, ಜಿ ಕನ್ನಡ ನ್ಯೂಸ್ ಚಾನಲ್ಗಳಾದಂತಹ TV9, ಸುವರ್ಣ ನ್ಯೂಸ್ 24/7. ಸೊ ಇನ್ನು ಯಾವುದಾದ್ರು ಒಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೋ ಧಾರಾವಾಹಿಗಳು ಬರುವಂಥ ಒಂದು ಚಾನಲ್ಗಳಾಗಿರ್ಬೋದು ಅಂದರೆ ಜಿ ಕನ್ನಡ, ಸುವರ್ಣ ಪ್ಲಸ್. ಸೊ ಈ ರೀತಿಯಾದಂಥ ಒಂದು ಚಾನಲ್ಗಳು ತಮ್ಮದೇ ಆದಂಥ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮದೇ ಆದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಿದೆ ಅಂತಲೇ ಸಹ ಹೇಳ್ಬೋದು. ನೀವು ಕೇಳ್ಬೋದು ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇಂಟರ್ನೆಟ್ನ ಒಂದು ಸಹಾಯದಿಂದ ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಫಸ್ಟು ಒಂದು ವಿಡಿಯೋನ ಯೂಟ್ಯೂಬ್ಗೆ ಹರಿಬಿಡ್ತಾರೆ. ಸೊ ಯೂಟ್ಯೂಬಿಂದ ಒಬ್ಬರು ಪೀಪಲ್ಸು ಸರ್ಚ್ ಮಾಡಿ ಅದರಿಂದ ಯಾವ ವಿಡಿಯೋ ಬೇಕೋ ಅದು ಸಿಗುತ್ತೆ. ಸೊ ಅವರು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಸೊ ಇದು ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸೊ ಬೇರೆಯವರು ಅಂದರೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡ್ತಾರೋ ನೀವು ಮಾತ್ರ ನೋಡ್ಬೋದು. ಬೇರೆಯವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ ಈ ಯೂಟ್ಯೂಬ್ನ ವರ್ಕ್ ಮಾಡ್ತಾರೆ ಅಂದರೆ ಸರ್ಚ್ ಇಂಜಿನ್ ಅಂತ ಇರುತ್ತಲ್ಲ. ಸೊ ಸರ್ಚಲ್ಲೇ ಸರ್ಚ್ ಮಾಡ್ತಾರೆ, ಅವ್ರಿಗೆ ಬೇಕಾದಂಥ ಒಂದು ಪಾಯಿಂಟ್ಸ್ನ ಹಾಕಿ ಉದಾಹರಣೆಗೆ ಹೌ ಟು ಮೇಕ್ ಕೇಕ್ ಅಂತಲೇ ಅಂದ್ಕೊಳ್ಳಿ. ಸೊ ಅದ್ರ ಬಗ್ಗೆ ಕೇಕ್ ಯಾರೊಬ್ರು ಕಂಟೆಂಟ್ ಹಾಕಿರ್ತಾರೆ ಯೂಟ್ಯೂಬ್ನಿಂದ ನಮ್ಮದಂಥ ಚಾನಲ್ನಲ್ಲಿ ಯಾವ ರೀತಿ ಕೇಕ್ ಮಾಡೋದು ಅನ್ನೋದನ್ನ ಹಾಕಿರ್ತಾರೆ. ಸೊ ಸರ್ಚ್ ಮಾಡಿದ ತಕ್ಷಣ ಸರ್ಚ್ ಇಂಜಿನ್ಲಿ ಸರ್ಚ್ ಆಗುತ್ತೆ. ಸೊ ಅದು ಸರ್ವರ್ ಹೋಗುತ್ತೆ, ಸರ್ವರಿಂದ ನೆಟ್ವರ್ಕ್ ಹೋಗುತ್ತೆ, ನೆಟ್ವರ್ಕಿಂದ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿರ್ತಲ್ಲ ಅವ್ರ ಅಕೌಂಟ್ಗೆ ಹೋಗುತ್ತೆ. ಸೊ ಅಲ್ಲಿಂದ ನಿಮ್ಮ ಒಂದು ಸರ್ಚ್ ಇಂಜಿನ್ಗೆ ನಿಂತ್ಕೊಳ್ಳುತ್ತೆ. ಸೊ ಇದು ಪ್ರೊಸೆಸ್ ಆಗೋಕ್ಕೆ ಕೇವಲ 1 ಸೆಕೆಂಡು ಕೂಡ ಆಗಲ್ಲ, ಅಷ್ಟೊಂದು ಬೇಗನೆ ಪ್ರೊಸೆಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮದೇ ಆದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ದುಡ್ಡು ಕಟ್ಟಬೇಕಾಗಿಲ್ಲ, ಯಾವುದೇ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಸೊ ಇದೊಂದು ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು. ಸೊ ಇಂಟರ್ನೆಟ್ ಇದ್ರೆ ಮಾತ್ರ ಇದರಲ್ಲಿ ವಿಡಿಯೋಗಳನ್ನು ನೋಡ್ಬೋದು, ಫ್ರೀ ಅಂದರೆ ಸುಮ್ಮನೆ ಓಪನ್ ಆಗಲ್ಲ. ಅಮೆರಿಕದ ಡಾಲರ್ ತಲೆಯಿತ್ತು ಅಂದರೆ 15 ಶತಕೋಟಿ ಡಾಲರ್ ಅಷ್ಟು ಯೂಟ್ಯೂಬ್ನ ಒಂದು ವರ್ಷದ ಸರಾಸರಿ ಆದಾಯ ಎಂದು ಅಂದಾಜಿಸಲಾಗಿದೆ. ಸೊ ಅದೊಂದು ಅಂದಾಜು ಮಾಡಿ ಹೇಳಿದ್ದಾರೆ. ಸೊ ಆದ್ದರಿಂದ ಯೂಟ್ಯೂಬು ತುಂಬನೇ ಆದಂಥ ಒಂದು ವೇದಿಕೆ ಆಗಿದ್ದು, ಸೊ ಅಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ದಾರಿಯಾಗಿರೋದ್ರಿಂದ ಸುಮಾರು ಜನ ಅದರಿಂದ ಒಳ್ಳೆಯ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊತಾ ಇದ್ದಾರೆ. ಒಳ್ಳೆಯದಾದಂಥ ಒಂದು ವೇದಿಕೆ ಸಿಕ್ಕಿದ್ರಿಂದ ತಮ್ಮನೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊತಾ ಇದ್ದಾರೆ ಅಂತಲೇ ಸಹ ಇದರಲ್ಲಿ ಹೇಳ್ಬೋದು. ಯೂಟ್ಯೂಬ್ನ ಯಾಕೆ ಜನ ಇಷ್ಟೊಂದು ಅವಲಂಬಿಸಿತಾ ಇದ್ದಾರೆ ಅಂದರೆ ಅದರಲ್ಲಿ ಸಂಗೀತ ಕಲಿತಾರೆ, ಅಡುಗೆ ಮಾಡೋದನ್ನು ಕಲಿತಾರೆ, ಯಾವುದೋ ಒಬ್ಬರು ಒಂದು ಕಂಪ್ನಿಯ ಬ್ರ್ಯಾಂಡನ್ನು ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡೋಕ್ಕೆ ಬಳಸ್ಕೊತಾ ಇದ್ದಾರೆ. ಮತ್ತು TV ಚಾನಲ್ಗಳು ಕೂಡ ಇದನ್ನು ಬಳಸ್ಕೊತಿದ್ದಾರೆ. ಸೊ ನಮ್ಮಂಥ ಕನ್ನಡ ಯೂಟ್ಯೂಬರ್ಸ್ ಕೂಡ ಒಂದು ಯೂಟ್ಯೂಬನ್ನು ಬಳಸ್ಕೊತಾ ಇದ್ದಾರೆ ಅಂತ ಸಹ ಹೇಳೋಕ್ಕೆ ಖುಷಿ ಪಡ್ತೀನಿ. ಇದು ಸಹ ಜಾಬ್ ಮಾಡೋಕ್ಕೆ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಇದು ಫುಲ್ ಟೈಮ್ ಜಾಬ್ ಮಾಡೋಕ್ಕೂ ಕೂಡ ಒಳ್ಳೆಯ ಉತ್ತಮವಾದಂಥ ವೇದಿಕೆ ಅಂತಲೇ ಹೇಳ್ಬೋದು. ಸೊ ಸುಮಾರು ಲ್ಯಾಂಗ್ವೇಜು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮಲಯಾಳಂ ಎಲ್ಲ ಕೂಡ ಲ್ಯಾಂಗ್ವೇಜ್ ಅವೈಲೇಬಲ್ ಇರೋದ್ರಿಂದ ಸೊ ಅವರಿಗೆ ಅವರ ಒಂದು ಕಂಟ್ರಿಗೆ ಆಗಿರ್ಬೋದು, ಅವರ ಒಂದು ಪ್ರದೇಶಕ್ಕೆ ತಕ್ಕಂಥ ವಿಡಿಯೋಗಳನ್ನು ಮಾಡಿ ಅಂದರೆ ಅವ್ರ ಜನಗಳಿಗೆ ಅರ್ಥ ಆಗುವಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಸೊ ಇದರಿಂದ ಸಹ ದುಡ್ಡು ಮಾಡ್ಬೋದು ಅಂತಲೇ ಹೇಳ್ಬೋದು. ಅಂದರೆ ಮನಿ ಅರ್ನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಅಂದರೆ ಇದಕ್ಕೆ ಮೇನಾಗಿ ಇರ್ಬೇಕಂದ್ರೆ ತಮ್ಮದೇ ಅಂತ ಒಂದು ಅಕೌಂಟ್ ಇರಬೇಕಾಗತ್ತೆ. ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ನಮ್ಮ ಒಂದು ಕನ್ನಡ ಯೂಟ್ಯೂಬರ್ಸ್ ಮಾಡಿರ್ತಾರೆ. ಸೊ ಆಲ್ಮೋಸ್ಟ್ ಸಿಗುತ್ತೆ, ಸುಮಾರು ವೀಡಿಯೋಸ್ಗಳು ಕೂಡ ಸಿಗುತ್ತೆ. ನೋಡ್ಕೊಂಡು ನಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದನ್ನು ಶಾರ್ಟಾಗಿ ಹೇಳ್ತೀನಿ. ನಿಮ್ಮ ಇದೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅಂದರೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಜಿಮೇಲ್ ಐ ಡಿ ಇರಬೇಕಾಗುತ್ತೆ. ಸೊ ಆ ಜಿಮೇಲ್ ಐ ಡಿಯಿಂದ ನಮ್ಮ ಯೂಟ್ಯೂಬ್ಗೆ ಸೈನ್ ಇನ್ ಆಗಬೇಕಾಗುತ್ತೆ. ಸೈನ್ ಇನ್ ಆದ ನಂತರ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ಗೆ ನಿಮ್ಮದೇ ಅಂತ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಅಂದರೆ ಒಂದು ಕಂಪನಿ ಅಥವಾ ನಿಮ್ಮ ಚಾನಲ್ ನೇಮ್ ಇಟ್ಕೊಂಡು ಸೊ ಇದನ್ನ ಡೆವಲಪ್ ಮಾಡ್ತಾ ಹೋಗಬೇಕು. ಡೆವಲಪ್ ಮಾಡೋಂಥ ಒಂದು ಹೊಸ ರೂಲ್ಸ್ ಆದಂಥ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಗಂಟೆ ವಾಚಿಂಗ್ ಅವರ್ಸ್ ಇತ್ತು ಅಂತಂದರೆ ನಿಮ್ಮ ಚಾನಲ್ಗೆ ಮೊನೆಟೈಸೇಷನ್ ಕೊಡ್ತಾರೆ. ಸೊ ಆವಾಗ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೂ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇದೆ. ಯೂಟ್ಯೂಬ್ಗೆ ಸುಮ್ಮನೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂತಿಲ್ಲ, ಮತ್ತು ಕಾಪಿರೈಟ್ ಕ್ಲೇಮ್ ಬರುತ್ತೆ, ಮತ್ತು ಬೇರೆ ಆಗಿರೋದನ್ನ ಮತ್ತು ವಿಡಿಯೋ ಮಾಡಿ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಸೊ ಇಲ್ಲಿ ಸುಳ್ಳು ಸುದ್ದಿ ಆಗಂಗಿಲ್ಲ, ಮತ್ತು ಇನ್ಯಾವುದೋ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳು ಇಟ್ಕೊಂಡಿದೆ ಯೂಟ್ಯೂಬು. ಇದರಲ್ಲಿ ಯೂಟ್ಯೂಬ್ನ ಕೆಲವು ರೂಲ್ಸ್ಗಳೇನಪ್ಪ ಅಂತಂದರೆ ಕೆಟ್ಟ ವಿಡಿಯೋಗಳು ಹಾಕೋಂಗಿಲ್ಲ, ಸುಳ್ಳಿರೋಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡುವಾಗಿಲ್ಲ, ಮತ್ತು ಯಾವುದೇ ವಿಡಿಯೋಗಳಾಗಿರ್ಬೋದು ಬೇರೆ ಕೆಟ್ಟದಾಗಿ ಕಾಣುವಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ವಿಡಿಯೋ ಡಿಲೀಟ್ ಆಗೋದ್ರ ಜೊತೆಗೆ ತಮ್ಮ ಅಕೌಂಟು ಕೂಡ ಅಂದರೆ ಚಾನಲ್ ಕೂಡ ಡಿಲೀಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. 2015 ಇಸ್ವಿಯಲ್ಲಿ ಸ್ಟಾರ್ಟ್ ಆದಂಥ ಒಂದು ಯೂಟ್ಯೂಬು 2020ಕ್ಕೆ ಒಂದು ಹಂತಕ್ಕೆ ಕೂಡ ತಲುಪಿದೆ. ಅಂದರೆ 10 ವರ್ಷಗಳ ಕಾಲ ಇದು ಒಂದು ಕೆಲಸ ನಿರ್ವಹಿಸ್ತಿದೆ ಅಂತಲೇ ಹೇಳ್ಬೋದು.
ಸೊ ಈಗಿನ ಒಂದು ಪಾಪ್ಯುಲೇಷನ್ ಜಾಸ್ತಿ ಆದಂತ ಕೂಡ ಅಂದರೆ ಇಂಟರ್ನೆಟ್ನ ಒಂದು ಯೂಸಿಂಗ್ ಜಾಸ್ತಿ ಆಯಿತು ಕೂಡ ಒಂದು ಯೂಟ್ಯೂಬ್ನ ಯೂಸಿಂಗ್ ಆಗಿರ್ಬೋದು ಅಥವಾ ಒಂದು ಇಂಟರ್ನೆಟ್ನ ಯೂಸಿಂಗ್ ಆಗಿರ್ಬೋದು. ಸೊ ಅದು ಕೂಡ ಗ್ರೋ ಆಗ್ತಾ ಹೋಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಯೂಟ್ಯೂಬ್ನ ಅವಲಂಬಿಸ್ಕೊಂಡಿದ್ದಾರೆ. ಎಲ್ಲ ಬೇಕು ಅಂದರೆ ಯೂಟ್ಯೂಬ್ಗೆ ಸರ್ಚ್ ಮಾಡ್ತಾ ಹೋಗ್ತಾರೆ, ಮತ್ತು ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒಂದು ರ್ಯಾಂಕಿಂಗ್ ಇರುವಂಥದ್ದು ಗೂಗಲ್, ಸೆಕೆಂಡ್ ರ್ಯಾಂಕಿಂಗ್ ಇರುವಂಥದ್ದು ಯೂಟ್ಯೂಬ್ ಅಂತಲೇ ಸಹ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ಯೂಟ್ಯೂಬ್ ಬೆಸ್ಟ್ ವೇದಿಕೆ ಅಂತಲೇ ಸಹ ಹೇಳ್ಬೋದು. ಅಂದರೆ ಕಲಿಯೋರಿಗೆ, ಕಲಿಸೋರಿಗೆ, ತಿಳ್ಕೊಳ್ಳೋರಿಗೆ, ತಿಳ್ಕೊಳ್ಳದೆ ಇರೋರಿಗೆ ತುಂಬಾ ಆದಂಥ ಒಂದು ಉಪಯೋಗವಾದಂಥ ಒಂದು ವೇದಿಕೆ ಅಂತಲೇ ಯೂಟ್ಯೂಬ್ನ ನಾವು ಕರಿಬೋದು. ಸೊ ನಮ್ಮ ಒಂದು ಬೆಸ್ಟ್ ಕನ್ನಡ ಯೂಟ್ಯೂಬರ್ಸ್ ಅಂತ ನಾನು 5 ಚಾನಲ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸಂದೀಪ್ ಅವ್ರು ನಡೆಸ್ಕೊಡುವಂಥ ಒಂದು ಟೆಕ್ ಇನ್ ಕನ್ನಡ ಆಗಿರ್ಬೋದು, ಮತ್ತು ಸೋಮಶೇಖರ್ ಅವ್ರು ನಡೆಸ್ಕೊಡುವಂಥ ಒಂದು ಸೋಮಶೇಖರ್ ಪಾಟೀಲ್ ಅನ್ನೋ ಒಂದು ಚಾನಲ್ ಆಗಿರ್ಬೋದು, ಮತ್ತು ಚಿಂಡಿ ಚಿತ್ರಣ ಅನ್ನೋವಂಥದ್ದು ತುಂಬಾ ಸಖತ್ತಾಗಿದೆ ಚಿಂಡಿ ಚಿತ್ರಣ. ಸೊ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ. ಮತ್ತು ಲಿಕೇಶ್ ಯಶ್ ಅನ್ನೋ ಒಂದು ಚಾನಲ್ ಕೂಡ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಫಿಲ್ಮ್ ಗುರು ಅನ್ನೋ ಒಂದು ಚಾನಲ್ ಇದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದು 5 ರೀತಿಯಾದಂಥ ಚಾನಲ್ಗಳು ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಮತ್ತು ಯೂಟ್ಯೂಬರ್ಸ್ಗೆ ಒಳ್ಳೊಳ್ಳೆ ಒಂದು ಟಿಪ್ಸ್ಗಳನ್ನ ನೀಡ್ತಿರ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಮತ್ತು ತುಂಬಾ ವರ್ಕ್ಫುಲ್ ಆಗಿ ಕೆಲಸ ಮಾಡ್ತಾರೆ ಅಂತಲೇ ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮಗೇನು ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮಗೆ ಪರಿಚಯ ಇರುವಂಥ ಯೂಟ್ಯೂಬರ್ಸ್ ಆಗಿರ್ಬೋದು, ಸೊ ಅತಿ ಹೆಚ್ಚು ಯೂಟ್ಯೂಬ್ನ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ತಗೋತೀರ ಅನ್ನೋದಾಗಿರ್ಬೋದು. ಸೊ ಅವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳಿಕ್ಕೆ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.